ಮುಂದಿನ ರಾಶಿ ಕಟಕ ರಾಶಿ. ಹೇಗಿದೆ ಈ ವರ್ಷ ಅವರಿಗೆ ಕಟಕ ರಾಶಿಗೆ? ಕಟಕ ರಾಶಿಯವ್ರಿಗೆ ಹೇಳಿ ಕೇಳಿ 6ನೇ ತಿಂಗಳವರೆಗೂ ಟೈಮು ತುಂಬ ಕೆಟ್ಟದಾಗಿರುತ್ತೆ. ಯಾಕಂದರೆ ಗುರು ಬಂದು 12ನೇ ಮನೇಲಿದ್ದಾನೆ. ಹಾಗಾಗಿ ಅದರಲ್ಲೂ ಕಟಕ ರಾಶಿಯವ್ರಿಗೆ ಇವಾಗ ಟೈಮ್ ಚೆನ್ನಾಗಿಲ್ಲ. ಅಲ್ಲಿಂದ ಆಚೆ 6ನೇ ತಿಂಗಳಿಂದ ಆಚೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. 6ನೇ ತಿಂಗಳವರೆಗೂ ಗುರುಗ್ರಹದ ಆರಾಧನೆ ಮಾಡಿ. ಅಂದರೆ 6ನೇ ತಿಂಗಳವರೆಗೂ ಆರೋಗ್ಯ ಸಮಸ್ಯೆ ಕಂಡು ಬರ್ಬೋದು. ಸಣ್ಣ ಸಣ್ಣ ಕೆಲಸ ಕಾರ್ಯಗಳಲ್ಲಿ ತೊಡಕೆಗಳಾಗ್ಬೋದು, ಅಥವಾ ಏನಾದರೂ ನಿಮ್ಮ ಮನೇಲಿ ಕ್ರ್ಯಾಶಸ್ ಆಗ್ಬೋದು. ಇವೆಲ್ಲ ಆಗ್ತಾ ಇರುತ್ತೆ. ಗುರು ರಾಶಿಗೆ ಬರ್ತಾನೆ 6ನೇ ತಿಂಗಳಲ್ಲಿ. 6ನೇ ತಿಂಗಳಲ್ಲಿ ಗುರು ರಾಶಿಗೆ ಬಂದಾಗ ನೀವು ಮನೆಯಲ್ಲಿ ಏನೂ ನೀವು ದಾನ ಮಾಡಬಾರ್ದು ಕಟಕ ರಾಶಿಯವರು. ಇವಾಗ ನಾನು ಬೇರೆ ರಾಶಿಯವ್ರಿಗೆ ಹೇಳಿದೆ ಇಂಥದ್ದು ದಾನ ಮಾಡಿ ಅಂತ. ಆದರೆ ಗುರು ರಾಶಿಗೆ ಬಂದ ಮೇಲೆ 6ನೇ ತಿಂಗಳ ನಂತರ ನೀವೇನಾದರೂ ದಾನ ಮಾಡಿದ್ರೆ ಎಲ್ಲವನ್ನು ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ 6ನೇ ತಿಂಗಳ ನಂತರ ಕಟಕ ರಾಶಿಯವರು ಎಲ್ಲೂ ಯಾರಿಗೂ ದುಡ್ಡು ಕೊಡಬೇಡಿ, ಹಣ ಕೊಡಬೇಡಿ, ಏನು ಮಾಡಬೇಡಿ. ನೀವೇನಾದರೂ ಕೊಟ್ಟರೆ ಅದಕ್ಕೆ ಪ್ರತಿಫಲವಾಗಿ ನೀವೇನಾದರೂ ತಗೊಳ್ಳೇಬೇಕು. ಮಧುಕರ್ ಆಗ್ರೋ ಇಂಡಸ್ಟ್ರೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಕಸ್ಮಾತ್ ಏನೋ ಒಂದು ಬಟ್ಟೆ ಕೊಡ್ತೀರಾ, ಒಂದು 10 ರೂಪಾಯಿ ಇಸ್ಕೊಳ್ಳಿ. ನೀವೇನು ಕೊಟ್ಟರು, ನೀವು 10 ರೂಪಾಯಿ ಕೊಟ್ಟರೆ 20 ರೂಪಾಯಿ ಇಸ್ಕೊಳ್ಳಿ. ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಮತ್ತು ಕಟಕ ರಾಶಿಯವರು ನೋಡಿ 2 ಅಂತ ಅಂದರೆ 3 ಸತಿ 2 ಬರ್ಕೊಳ್ತಾ ಹೋಗಿ. ಅದನ್ನು ಎಲ್ಲಿ ಬೇಕಾದರೂ ಬರ್ಕೋಬೋದು. ನಿಮ್ಮ ಬೆಡ್ರೂಮು, ನೀವೆಲ್ಲೆಲ್ಲಿ ವಾಸಿಸ್ತೀರೋ ಅಲ್ಲೆಲ್ಲ, ನೀವೆಲ್ಲೆಲ್ಲಿ ಓಡಾಡ್ತಿರೋ ಅಲ್ಲೆಲ್ಲ, ಸ್ಟೂಡೆಂಟ್ಸ್ ಆದರೆ ಬುಕ್ ಮೇಲೂ ಕೂಡ ಬರ್ಕೊಳ್ಬೋದು. ಇದನ್ನು ಬರ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಮತ್ತು ಬಿಳಿ ಮತ್ತು ನೀಲಿ ಬಣ್ಣದ ಬಟ್ಟೆ, ಕಾಸ್ಟ್ಯೂಮ್ಸು ಬಳಸೋದ್ರಿಂದ ನಿಮಗೆ ಕಟಕ ರಾಶಿಯವ್ರಿಗೆ ತುಂಬ ಲಕ್ ಬರುತ್ತೆ. ಮತ್ತು ಕಟಕ ರಾಶಿಯವರು ಪೌರ್ಣಮಿ ದಿನ ಚಂದ್ರನ ತುಂಬ ನಮಸ್ಕಾರ ಮಾಡೋದು, ಚಂದ್ರನಿಗೆ ಪೂಜೆ ಮಾಡೋದು. ಎಲ್ಲರೂ ಇವಾಗ ಚಂದ್ರನ ಪೂಜೆ ಮಾಡ್ತಾರೆ. ಅದೇ ರೀತಿ ನೀವು ಕಟಕ ರಾಶಿಯವರು ಚಂದ್ರನಿಗೆ ಒಂದು ಮಂಗಳಾರತಿ ಮಾಡಿ ತುಂಬ ನಿಮ್ಗೆ ಏನು ಬೇಕು ಅದನ್ನು ಬೇಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ವಿಷ್ಣು ಶಿವ ಟೆಂಪಲ್ನ ವಿಸಿಟ್ ಮಾಡಿದ್ರೆ ತುಂಬ ಈ ವರ್ಷ ಪೂರ್ತಿ ವಿಷ್ಣುವಿನ ಟೆಂಪಲ್ ಆಗಿರ್ಬೋದು, ಶಿವನ ಟೆಂಪಲ್ಗಾಗಿರ್ಬೋದು ವಿಸಿಟ್ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಕಟಕ ರಾಶಿಯವರು ತುಂಬ ಜಾಜಿ ಮಲ್ಲಿಗೆಯನ್ನು ಯೂಸ್ ಮಾಡಬೇಕಾಗುತ್ತೆ. ಮಲ್ಲಿಗೆ ಹೂವು, ಜಾಜಿ ಮಲ್ಲಿಗೆ, ಈ ಥರ ದೇವ್ರಿಗೆ, ನಿಮ್ಮ ಮನೆ ದೇವ್ರಿಗಾಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬೋದು, ಆ ಹೂವನ್ನು ಕೊಟ್ಟರೆ ತುಂಬ ಲಕ್ ಬರುತ್ತೆ ನಿಮಗೆ. ಓಕೆ ಮೇಡಮ್.